ಇಂಪಾರ್ಟೆಂಟ್ ಇದೆ ನಮಗೆ. ಯಾಕಂದ್ರೆ ಅಭಿವೃದ್ಧಿ ತುಂಬಾ ಇಂಪಾರ್ಟೆಂಟ್. ಇವತ್ತು ನಮಗೆ ಜಿಲ್ಲೆನಲ್ಲಿ ನಾವು ಕಾಂಗ್ರೆಸ್ ಪಕ್ಷದ 4 ಶಾಸಕರು ಇದ್ದೀವಿ. ಅದೇ ರೀತಿ MLCಗಳು ನಾವು ಇಬ್ಬರು ಇದ್ದೀವಿ. MLCಗಳು ಕಾಂಗ್ರೆಸ್ ಪಕ್ಷದವರು, ನಮ್ಮ DT ಶ್ರೀನಿವಾಸ್ ಅವರು, ಅನಿಲನ್ ಅವರು MLCಗಳಿದ್ದೀವಿ ನಾವು. ಅದ್ರ ಜೊತೆಗೆ ಇನ್ನೂ ಒಂದು ಕೈ ಬಲಪಡಿಸಿ, ಅದು ಬಿಟ್ಟು ನಮಗೆ ಹಿರಿಯರಾದಂಥ ನಜೀರಣ್ಣ ಅವರು ಇದ್ದಾರೆ. ಅವರು ಬೆಂಗಳೂರಲ್ಲಿ ಇವತ್ತು ಏನೇ ಕೆಲಸ ಬೇಕಂದ್ರೆ ನಮ್ಮ ಮುಖ್ಯಮಂತ್ರಿಗಳ ಹತ್ರ ಮಾಡಿಕೊಡುವಂಥದ್ದು ಅವರಲ್ಲಿ ನಮ್ಮ ನಜೀರಣ್ಣ ಅವರು ಇದ್ದಾರೆ. ಅದರಿಂದ ನಮಗೆ ಇನ್ನೊಂದು ಪ್ಲಸ್ ಆದ್ರೆ 4 ಜನ MLCs ಆಗ್ತೀವಿ ನಾವು ಟೋಟಲ್ ಆಗಿ, 4 ಜನ ML. ಅದರಿಂದ ಕುಟುಂಬದವರಿಗೆ ಧನ್ಯವಾದಗಳು. ಇವತ್ತು ವಿಶೇಷ ಏನಂದ್ರೆ, ಕೋಲಾರ ಜಿಲ್ಲೆಯಲ್ಲಿ ಬೇರೆ ಪಾರ್ಟಿಗಳಿಗಿಂತೂ ನಮ್ಮ ಪಾರ್ಟಿಯವರು ಎನ್ರೋಲ್ಮೆಂಟ್ ಮಾಡೋದ್ರಲ್ಲಿ ನಾವು ಕಮ್ಮಿ ಇದೆ. ಎನ್ರೋಲ್ಮೆಂಟ್ ಅಂತಂದ್ರೆ ಗ್ರಾಜುಯೇಷನ್ ಕಾನ್ಸ್ಟೆನ್ಸಿಗೆ ನಾವು ಎಲೆಕ್ಷನ್ ಬರ್ತಾ ಇದೆ, ಅದರಲ್ಲಿ ಎನ್ರೋಲ್ಮೆಂಟಲ್ಲಿ ನಾವು ಹಿಂದೆ ಇದ್ದೀವಿ. ಅದನ್ನು ಅವೇರ್ನೆಸ್ ಮೂಡಿಸಿ ನಮ್ಮ ಪಾರ್ಟಿಯವರು ಎಲ್ಲರೂ ಬಂದು ಅದನ್ನು ಎನ್ರೋಲ್ಮೆಂಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಎಲ್ಲರೂ ಬಂದಿದ್ದಾರೆ. ಇವತ್ತು ನಾವೆಲ್ಲ ಅನ್ಕೋಬೋದು, ಏನೋ ಎನ್ರೋಲ್ಮೆಂಟು ಮಾಡ್ಬೋದು, ಏನೋ ಬಿಡಪ್ಪ ಹಿಂಗೆ ಹಿಂಗೆ ಅಂತ ಅನ್ಕೋಬೋದು ಎಲ್ಲ ಕೆಲವು ಜನಗಳು. ಇವತ್ತು ಅವರು ನಮ್ಮ ಅಭಿಷೇಕ್ ದತ್ ಸರ್ ಅವರು ನಮಗೆ ಇನ್ಚಾರ್ಜ್ ಇದ್ದಾರೆ. ಅವರು ಡೆಲ್ಲಿಯಿಂದ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಡೆಲ್ಲಿಯಿಂದ ಬಂದು ಇದನ್ನ ಅವೇರ್ನೆಸ್ ತರಿಸಬೇಕು ಅಂತ ಹೇಳಿದ್ರೆ ಎಷ್ಟು ಇಂಪಾರ್ಟೆಂಟ್ ಅಂತ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದೇ ರೀತಿಯಲ್ಲಿ ಮೊದಲನೇದಾಗಿ ನಾನು ಅಭಿಷೇಕ್ ದತ್ ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ. ಯಾಕಂದ್ರೆ ನಾವು ಆಕ್ಟಿವ್ ಆಗಿ ಇಲ್ಲದೆ ಇದ್ರು ಅವ್ರು ಆಕ್ಟಿವ್ ಮಾಡ್ತಾ ಇದ್ದಾರೆ, ನಮ್ಮನ್ನ ಆಕ್ಟಿವ್ ಆಗಿ ಆಗ್ಬೇಕು ನೀವು ಅಂತ. ನಾವು ನಿಮ್ಮನ್ನೆಲ್ಲ ಆಕ್ಟಿವ್ ಮಾಡ್ತಾ ಇದ್ದೀವಿ, ಅದರಿಂದ ಅವರಿಗೆ ಧನ್ಯವಾದಗಳು. ಅದೇ ರೀತಿ ನಮ್ಮ ಹಿರಿಯರಾದಂಥ ನಾರಾಯಣಸ್ವಾಮಿ ಅವರು ಬಂದಿದ್ದಾರೆ, ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಅವ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಅನಿಲನ್ ಅವರಿದ್ದಾರೆ, ಅವ್ರಿಗೂ, ನಂಜೇಗೌಡರು ಮಾಲೂರು MLA, ಆಮೇಲೆ ನಮ್ಮ ಪಾರ್ಲಿಮೆಂಟಲ್ಲಿ ಕಮ್ಮಿ ಓಟಲ್ಲಿ ಸೋಲಿಸಿದ್ವಿ ಪಾರ್ಲಿಮೆಂಟಲ್ಲಿ ಕಮ್ಮಿ ಓಟಲ್ಲಿ ಸೋಲಿಸಿದ್ವಿ ಸರ್. ನೀವು ಸೋತಿಲ್ಲ, ಜ್ಞಾಪಕ ಇದೆಯಿಲ್ವಾ? ಸೋಲಿಸಿರೋದು. ಈಸ್ ನಾಟ್ ಡಿಫಿಟೆಡ್, ಈಸ್ ವಿನ್. ಬಿಕಾಸ್ ಡಿಫಿಟೆಡ್ ಮೈ ಪಾರ್ಟಿ ಪೀಪಲ್, ದಟ್ ಈಸ್ ಎ ಮ್ಯಾಟರ್. ನೀವು ಸೋಲಿಸಿದ್ದೀವಿ ಅಷ್ಟೇ, ಏನು ಬೇಜಾರು ಮಾಡ್ತೀವಿ. ಏನಿದ್ದಕ್ಕೆ ಪಾರ್ಲಿಮೆಂಟಲ್ಲಿ ಕಮ್ಮಿ ಓಟಲ್ಲಿ ನಮ್ಮ ಗೌತಮಣ್ಣ ಅವರು ಬಂದಿದ್ದಾರೆ, ಅವ್ರಿಗಾಗಲಿ. ಮುಖ್ಯವಾಗಿ ನಮ್ಮ ಬ್ಲ್ಯಾಕ್ ಕಾಂಗ್ರೆಸ್ ಇಬ್ಬರು ಇದ್ದಾರೆ, ಅಫ್ಸರ್ ಅವರು, ಹಾಗೆ ನಮ್ಮ ಮುರಳೀಗೌಡರು, ಹಾಗೆ ನಮ್ಮ ST ಈಗ ತಾನೇ ಜಿಲ್ಲಾಧ್ಯಕ್ಷ ಅಂತ ನಮ್ಮ ಅಂಬರೀಷು, ಆಮೇಲೆ ಯೂತ್ ಕಾಂಗ್ರೆಸ್ಸು ಎಲ್ಲ ಹಿರಿಯರು ಎಲ್ಲರೂ ಇದ್ದೀರಾ. ನಮ್ಮೆಲ್ಲರೂ ನಮ್ಮ ಇನ್ಚಾರ್ಜು ನಮ್ಮ ಹನೀಫಣ್ಣ ಇದ್ದಾರೆ, ನಮ್ಮ ನಗರಸಭೆ ಅಧ್ಯಕ್ಷರು ನಮ್ಮ ಅಕ್ಕ ಅವರು ಬಂದಿದ್ದಾರೆ, ನಮ್ಮ ಕೈಮಣ್ಣ ಅವರೇನೋ ಸೈಲೆಂಟ್ ಆಗಿದ್ದಾರೆ ಅಂದರೆ ಕೆಲಸ ಮಾತ್ರ ಕರೆಕ್ಟಾಗಿ ಮಾಡ್ತಾರೆ, ಸೈಲೆಂಟು ಆದರೆ ಮಾಡಿದ್ದಾರೆ. ಕೈಮಣ್ಣ ಅವರು, ಇದಾಯ್ತಣ್ಣ ಅವರು, ಎಲ್ಲರಿಗೂ ಧನ್ಯವಾದ. ಇವತ್ತು ನಾವು ಏನಕ್ಕೆ ನಾವು ಎನ್ರೋಲ್ಮೆಂಟ್ ಮಾಡಬೇಕು ಗ್ರಾಜುಯೇಷನ್ ಅಂತ ಹೇಳಿದ್ರೆ, ಇವಾಗ ಚುನಾವಣೆ ಬರೋದ್ರಿಂದ ನಮ್ಮ ಪಕ್ಷದಿಂದ ಒಬ್ಬ ಅಭ್ಯರ್ಥಿಯನ್ನ ಹೈಕಮಾಂಡ್ ತೀರ್ಮಾನ ಮಾಡಿ ಕಳಿಸ್ತಾರೆ. ಅದು ಯಾರನ್ನಾದ್ರೂ ಕಳಿಸ್ತಾರೆ. ನಾವು ಯಾವತ್ತು ಎನ್ರೋಲ್ಮೆಂಟ್ ಮಾಡಿ ನಮ್ಮ ಓಟನ್ನು ನಾವು ಗಟ್ಟಿ ಮಾಡ್ಕೊಂಡಿದ್ದಾಗ ನಮ್ಮ ಕ್ಯಾಂಡಿಡೇಟು ಗೆಲ್ಲೋದಕ್ಕೆ ನಮಗೆ ತುಂಬ ಈಸಿ ಆಗುತ್ತೆ. ಅದರಿಂದ ಎಲ್ಲರೂ ಅಷ್ಟೇ, ಒಂದು ಪಂಚಾಯಿತಿನಲ್ಲಿ ಕಮ್ಮಿ ಅಂದರೆ 1500 ಜನ 2000 ಜನ ಇರ್ತಾರೆ. 1000ರಿಂದ 1500 2000 ಜನ ಸಿಗ್ತಾರೆ. ಯಾಕೆ? ನಾವು ಡಿಗ್ರಿ ಆಗಿರೋರು ಎನ್ರೋಲ್ಮೆಂಟ್ ಮಾಡುವಂಥವ್ರು 2000 ಜನವರೆಗೂ ಸಿಗ್ತಾರೆ, 1500ವರೆಗೂ ಸಿಗ್ತಾರೆ. ಆದರೆ ನಮಗೆ ಅಂತ ಬೇಕಾಗಿರೋರು ಅದರಲ್ಲಿ ಒಂದು 700-800 ಜನನ್ನ 1000 ಜನನ್ನ ಸಿಗುವಂಥದ್ದು ನಮಗೆ ಖಂಡಿತವಾಗ್ಲೂ ಆಗುತ್ತೆ ಅದನ್ನು. ಆದರೆ ಪಂಚಾಯಿತಿ ವೈಸ್ ಇದೊಂದು ಆಂದೋಲನ ಮಾಡಬೇಕು. ಪಂಚಾಯಿತಿ ವೈಸ್ ನಾವು ಟೌನಲ್ಲಿ ವಾರ್ಡ್ ವೈಸು ಪಂಚಾಯಿತಿ ವೈಸು ನಾವು ಇದನ್ನು ಮಾಡಿ ಎನ್ರೋಲ್ಮೆಂಟ್ ಮಾಡುವಂಥದ್ದನ್ನು ಖಂಡಿತವಾಗ್ಲೂ ನಾವೆಲ್ಲರ ಸೇರಿ ಮಾಡಬೇಕಾಗ್ತದೆ. ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂದರೆ ತುಂಬ ಇಂಪಾರ್ಟೆಂಟ್ ಇದೆ ನಮಗೆ. ಯಾಕಂದರೆ ಅಭಿವೃದ್ಧಿ ತುಂಬ ಇಂಪಾರ್ಟೆಂಟು. ಇವತ್ತು ನಮಗೆ ಜಿಲ್ಲೆನಲ್ಲಿ ನಾವು ಕಾಂಗ್ರೆಸ್ ಪಕ್ಷದ 4 ಶಾಸಕರು ಇದ್ದೀವಿ. ಅದೇ ರೀತಿ MLCಗಳು ನಾವು ಇಬ್ಬರು ಇದ್ದೀವಿ. MLCಗಳು ಕಾಂಗ್ರೆಸ್ ಪಕ್ಷದವರು, ನಮ್ಮ DT ಶ್ರೀನಿವಾಸ್ ಅವರು, ಅನಿಲನ್ ಅವರು MLCಗಳಿದ್ದೀವಿ ನಾವು. ಅದ್ರ ಜೊತೆಗೆ ಇನ್ನೂ ಒಂದು ಕೈ ಬಲಪಡಿಸಿ, ಅದು ಬಿಟ್ಟು ನಮಗೆ ಹಿರಿಯರಾದಂಥ ನಜೀರಣ್ಣ ಅವರು ಇದ್ದಾರೆ. ಅವರು ಬೆಂಗಳೂರಲ್ಲಿ ಇವತ್ತು ಏನೇ ಕೆಲಸ ಬೇಕಂದ್ರೆ ನಮ್ಮ ಮುಖ್ಯಮಂತ್ರಿಗಳ ಹತ್ರ ಮಾಡಿಕೊಡುವಂಥದ್ದು ಅವರಲ್ಲಿ ನಮ್ಮ ನಜೀರಣ್ಣ ಅವರು ಇದ್ದಾರೆ. ಅದರಿಂದ ನಮಗೆ ಇನ್ನೊಂದು ಪ್ಲಸ್ ಆದರೆ 4 ಜನ MLCs ಆಗ್ತೀವಿ ನಾವು ಟೋಟಲ್ ಆಗಿ, 4 ಜನ ML. ಆದ್ದರಿಂದ ನೀವೆಲ್ಲರೂ ಸಹಕರಿಸಿದ್ರೆ ನಾವು ಖಂಡಿತವಾಗ್ಲೂ ಗೆಲ್ಲೋದ್ರಲ್ಲಿ ಏನೋ ಡೌಟ್ ಇಲ್ಲ. ಎಲ್ಲ ತಾಲೂಕಲ್ಲಿ ನೋಡಿ, ಅವರು ಡೆಲ್ಲಿಯಿಂದ ಬಂದು ಇದನ್ನು ಮಾಡ್ತಾ ಇದ್ದಾರೆ ಅಂತ ನಾವು ಇಲ್ಲೇ ಇರೋರು ನಾವು ಯಾಕೆ ಮಾಡಬಾರ್ದು? ನಾವೇ ಇದಕ್ಕೆ ಮುಂಚೆನೇ ಮಾಡ್ಬಿಡ್ಬೇಕಾಗಿತ್ತು ಕೆಲಸ. ಸರ್ ನಾವು ಮಾಡಿಬಿಟ್ಟಿದ್ದೀವಿ, ಬರಬೇಡಿ ಅಂತ ಹೇಳ್ಬೇಕಾಗಿತ್ತು ನಾವು. ಆದ್ರೆ ಅವ್ರು ಬಂದಿದ್ದಾರೆ ಅಂದರೆ ಅವರಿಗೆ MLC ಗೆಲ್ಲಬೇಕು ಅನ್ನೋ ಒಂದಕ್ಕಿಂತ ಈ ಭಾಗದಲ್ಲಿ ಒಂದು MLC ಮಾಡಿ ಅಭಿವೃದ್ಧಿ ಮಾಡೋ ಇಂಟ್ರೆಸ್ಟ್ ಇರೋದ್ರಿಂದ ಅವರೆಲ್ಲ ಬಂದಿರೋದು. ಅದರಿಂದ ನಾನು ಎಲ್ಲರಿಗೂ ಧನ್ಯವಾದಗಳು ತಿಳಿಸಿ, ಮಹಿಳಾ ಕಾಂಗ್ರೆಸ್ಸು, ಯೂತ್ ಕಾಂಗ್ರೆಸ್ಸು, SC ST ಕಾಂಗ್ರೆಸ್ಸು, ಎಲ್ಲ ಕಾಂಗ್ರೆಸ್ಸು ನಮ್ಮ ಏನಿದೆ ಎಲ್ಲ ಯೂತ್ ಕಾಂಗ್ರೆಸ್ ಅವರಿಗೆ, NSC ಅವರಿಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸಿ, ಇದನ್ನು ನಾವು ಪ್ರಯತ್ನ ಮಾಡಿ ಎಲ್ಲವನ್ನು ಮಾಡಿ ಕರೆಕ್ಟಾಗಿ ಮಾಡಬೇಕು. ನಾವು ನಿಮ್ಮ ಜೊತೆಗಿರ್ತೀವಿ, ನಾವು ಇದನ್ನು ಓಡಾಟ ಮಾಡ್ತೀವಿ, ನಾವು ಇದ್ರ ಬಗ್ಗೆ ಬಂದು ಎನ್ರೋಲ್ಮೆಂಟ್ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್.